ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಇದು ಪಿಂಕ್ ಕಲರ್ ಇರೋ ಅಂಥ ನೆಕ್ ಪೀಸು. ತುಂಬ ಎಲಿಗೆಂಟ್ ಆಗಿದೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಷ್ಟು ಅಟ್ರಾಕ್ಟಿವ್ ಇರೋ ಅಂಥ ಈ ನೆಕ್ ಪೀಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಭಾನು ಕಲೆಕ್ಷನ್ನಲ್ಲಿ ತೊಗೊಂಡಿದ್ದು. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಪಿಕಾಕ್ ಹೇರಿಂಗ್ಸ್ ಹೇಳಿದ್ದೆ ಅಲ್ವಾ, ಅದನ್ನು ಅವ್ರ ಹತ್ರ ತೊಗೊಂಡಿದ್ದು. ಇದನ್ನು ಅವ್ರ ಹತ್ರನೇ ನಾನು ತೊಗೊಂಡಿರೋದು. ಮತ್ತು ಬನ್ನಿ ಇದು ಹೇಗಿದೆ ಅಂತ ನಾವು ನೋಡ್ಕೊಂಡು ಬರೋಣ ಡಿಸೈನೆಲ್ಲ. ಈ ನೆಕ್ ಪೀಸ್ ಬಂದು 3 ಲೇಯರ್ ಇರೋ ಅಂಥದ್ದು ನೀವು ನೋಡ್ಬೋದು ಫ್ರೆಂಡ್ಸ್. ಅದಕ್ಕೆ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದು 3 ಲೇಯರಲ್ಲಿ ಇರೋ ಅಂಥದ್ದು. ಸೈಡಲ್ಲಿ ನಿಮಗೆ 2 ಮಾಪ್ ಥರ ಕಾಣಿಸುತ್ತೆ, ಮತ್ತು ಬ್ಯಾಕ್ ಚೈನ್ ಇರೋ ಅಂಥದ್ದು. ಮತ್ತು ಇದು ಸೆಂಟ್ರಲ್ಲಿ ನಿಮಗೆ ಗೋಲ್ಡನ್ ಬಾಲ್ಸ್ ಕಾಣಿಸ್ತಿದೆ, ನೋಡ್ಬೋದು. ಮತ್ತು ಇದನ್ನು ಪಿಂಕ್ ಕಲರ್ ಬೀಡ್ಸ್ ನಿಮ್ಗೆ ಏನು ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಇದು ತುಂಬ ಪ್ರೀಷಿಯಸ್, ಅಂದರೆ ಗೋಲ್ಡಲ್ಲಿ ಯೂಸ್ ಮಾಡ್ತಾರಲ್ಲ ಆ ಥರ ಇರೋ ಬೀಡ್ಸು. ನಾನು ನಿಮಗೆ ಇಲ್ಲಿ 3 ಲೇಯರು, ಇದು ಜಾಯಿಂಟಾಗಿಲ್ಲ, ಸಪ್ರೇಟಾಗಿ ಇದೆ ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ, ಅಂದರೆ ಸಪ್ರೇಟಾಗಿ ಒಂದೊಂದು ಲೇಯರ್ ಆಗಿಲ್ಲ. ಮಾಪ್ ಇದೆಯಲ್ಲ ಅಲ್ಲಿವರೆಗೂ ಇದು ಸಪ್ರೇಟಾಗಿದೆ. ಅದರಲ್ಲಿ ಕನೆಕ್ಟೆಡ್ ಆಗಿದೆ, ಅಂದರೆ ಇದು ಒಂದೇ ಇದರಲ್ಲಿ ಇರೋ ಅಂಥದ್ದು. ಮತ್ತು ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಯಾವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಇದು ತುಂಬ ಪ್ರೀಷಿಯಸ್ ಬೀಡ್ ಅಂತ. ಇದನ್ನೇ ಗೋಲ್ಡಲ್ಲಿ ಕೂಡ ಯೂಸ್ ಮಾಡ್ತಾರೆ. ಮತ್ತು ಇದು ನಿಮಗೆ ಆ ಗೋಲ್ಡದು ಅಂದರೆ ಪಿಂಕ್ ಬೀಡ್ ಮಧ್ಯ ಗೋಲ್ಡದು ಆ ಥರ ಕಾಣಿಸ್ತಿದೆಯಲ್ಲ, ಅದೇನು ಬೀಡಲ್ಲ ಫ್ರೆಂಡ್ಸ್. ನೀವು ಹತ್ತಿರದಿಂದ ನಾನು ತೋರಿಸ್ತೀನಿ. ಅದು ಬಂದು ನಿಮಗೆ ಕಂಬಿ, ಗೋಲ್ಡ್ ಕಂಬಿಯಲ್ಲೇ ನಾಟ್ ಥರ ಅದನ್ನು ಅವರು ಪೋಣಿಸ್ಕೊಂಡು ಅಲ್ಲಿ ಅದೊಂದು ಡಿಸೈನ್, ಅದೇನಂತ ನನಗೆ ಹೇಳಕ್ಕೆ ಬರಲ್ಲ. ಹಾಗಾಗಿ ಅದನ್ನು ಹಂಗೆ ಸುತ್ತಿದ್ದಾರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇದು. ಇದನ್ನು ನೀವು ವೆಸ್ಟ್ರನ್ ಯೂಸ್ ಆಗು ಮಾಡ್ಕೋಬೋದು, ಅಥವಾ ಟ್ರೆಡಿಷ್ನಲ್ ಯೂಸ್ಗೂ ಇದು ತುಂಬ ಚೆನ್ನಾಗಿರತ್ತೆ. ಮತ್ತು ಇದು ನಮಗೆ ಒಂದು 18 ಇಂಚಸ್ 18ಇಂದ 20 ಒಳಗಡೆ ಇರೋ ಅಂಥ ಇಂಚಸ್ ಇರೋ ಅಂಥ ನೆಕ್ ಪೀಸ್ ಇದು. ನಿಮಗೆ ನಾನಿವಾಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ನಿಮಗೆ ಇವಾಗ ನಿಮಗೆ ವಿಡಿಯೋದಲ್ಲಿ ಏನು ಕಲರ್ ಕಾಣಿಸ್ತಿದೆಯಲ್ಲ, ಆ್ಯಕ್ಚುಲಿ ಕಲರ್ ಇದೇನೆ, ಪಿಂಕು ಈ ಶೇಡಲ್ಲಿದೆ ನಿಮಗೆ. ಮತ್ತು ನೀವು ಅದನ್ನು ನೋಡ್ಬೋದು, ಅಲ್ಲಿ ನಿಮಗೆ ಮಾಪ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಅದು ನಿಮಗೆ ನಕ್ಷಿ ವರ್ಕಲ್ಲಿರೋ ಅಂಥದ್ದು. ಈ ಬಾಲ್ ಕೂಡ ಅಷ್ಟೇ ಫ್ರೆಂಡ್ಸ್, ನಿಮಗೆ ನಕ್ಷಿ ಬಾಲ್ಸ್ ಅದು. ಮತ್ತು ಇದು ನಾನು ಆವಾಗಲೇ ಹೇಳ್ದಂಗೆ ಇದು ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲೇ, ಬಟ್ ನಿಮಗೆ ಇದು ಗೋಲ್ಡ್ ಮೀರಿಸೋ ಥರನೇ ಇದೆ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಮತ್ತು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಮೇಂಟೈನ್ ಹೆಂಗೆ ಮಾಡ್ತೀನಿ ಅಂತ ಹೇಳಿ. ಇದನ್ನು ನಾನು 3 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. ಮತ್ತು ನಾನೇನು ಡೀಪಾಗಿ ಹೇಳೋಕ್ಕೋಗಲ್ಲ. ಏನಿಲ್ಲ ಫ್ರೆಂಡ್ಸ್, ಏನಂದರೆ ಇದು ನಾವು ತೊಗೊಂಡಾಗ ಅವ್ರು ಯಾವ ಕವರಲ್ಲಿ ಇಟ್ಕೊಡ್ತಾರಲ್ಲ, ಅದೇ ಥರ ನೀವು ಯೂಸ್ ಮಾಡಾದಮೇಲೆ ಕಾಟನ್ ಕ್ಲಾತಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಆ ಕವರಲ್ಲಿ ಇಟ್ಬಿಟ್ಟು ಒಂದು ತುಂಡು ಚಾಕ್ ಪೀಸನ್ನು ಅದರಲ್ಲಿ ಹಾಕಿಟ್ಬಿಡಿ ಅಷ್ಟೇ. ಸಪೋಸ್ ಏನಾದರೂ ಅಲ್ಲಿ ಸ್ವೆಟ್ ಇದ್ದರೆ ಆ ಚಾಕ್ ಪೀಸ್ ಅಬ್ಸರ್ವ್ ಮಾಡುತ್ತೆ ಅಷ್ಟೇ. ಅಷ್ಟು ನೀವು ಮಾಡಿದರೆ ನಿಜವಾಗ್ಲೂ ಇದು ತುಂಬ ಲೈಫ್ ಲಾಂಗ್ ಬರುತ್ತೆ. ಮತ್ತು ಇದು ಪ್ರೈಸ್ ಬಂದು ನಾನು ಆವಾಗ 2100 ಏನೋ ಫ್ರೆಂಡ್ಸ್, ಒಟ್ಟಿನಲ್ಲಿ ಅರೌಂಡ್ 2000 ನಾನು ಇದಕ್ಕೆ ಕೊಟ್ಟು ಪೇ ಮಾಡಿದ್ದೆ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು. ಇವಾಗ ನೀವು ನೋಡ್ಬೋದು, ಇದು ನಮಗೆ ಒಂಥರ ರೆಡ್ ಶೇಡಲ್ಲಿ ಕಾಣಿಸುತ್ತೆ, ಬಟ್ ಇದು ರೆಡ್ ಶೇಡಲ್ಲ, ಆ್ಯಕ್ಚುಲಿ ಇದು ಪಿಂಕ್ ಶೇಡಲ್ಲಿರೋಂಥದ್ದು. ಮತ್ತು ಇಲ್ಲಿವರೆಗೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲೇ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಹೇಳಿ, ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇವಾಗ ನೀವು ನೋಡ್ಬೋದು ಫ್ರೆಂಡ್ಸ್, ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಆ ಗೋಲ್ಡ್ ಬಾಲು. ಮತ್ತು ಅದು ಆ ಸುತ್ತಿದಾರಲ್ಲ ನೋಡಿ ಫ್ರೆಂಡ್ಸ್, ಆ ಬೀಡ್ ಆದಮೇಲೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದು ಅವರು ಗೋಲ್ಡ್ ತಂತಿಯಲ್ಲಿ ಅದನ್ನು ಸುತ್ತಿರೋದು.
ಮತ್ತು ನಿಮಗೆ ಆ ಬ್ಯಾಕ್ ಚೈನು ಅಷ್ಟೇ ಫ್ರೆಂಡ್ಸ್, ಗೋಲ್ಡ್ಗೆ ಇರುತ್ತಲ್ಲ ಆ ಥರನೇ ಇರುತ್ತೆ. ಇವಾಗ ನಾನು ನಿಮಗೆ ಇಲ್ಲಿ ತೋರಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ, ಕತ್ತಿಗೆ ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ. ಹೀಗೆ ಬರುತ್ತೆ ಫ್ರೆಂಡ್ಸ್. ಇಷ್ಟೊತ್ತು ನಾನು ವಿಡಿಯೋ ವಾಚ್ ಮಾಡೋಕ್ಕೆ ಥ್ಯಾಂಕ್ ಯು.